ಪ್ರೀತಿಯುಳ್ಳ ದೇವಜನರೇ, ಈ ದಿನ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಮಾಡುತ್ತೇನೆ ಮತ್ತು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ಈ ದಿನ ಶಿಕ್ಷಕರ ದಿನಾಚರಣೆಯಾಗಿದೆ. ಶಿಕ್ಷಕರಾಗುವುದು ಒಂದು ಹೆಮ್ಮೆಯ ವಿಷಯವಾಗಿರುವುದರಿಂದ ಶಿಕ್ಷಕರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಾ ಮತ್ತು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸೋಳಾಗಿದ್ದೇನೆ. ಈ ದಿನ ಶಿಕ್ಷಕ ಎಂದರೇನು ಎನ್ನುವಂಥ ವಿಷಯವನ್ನು ನಾವು ನೋಡಿಕೊಳ್ಳುವವರಾಗಿರೋಣ. ಶಿಕ್ಷಕ ಎಂದರೆ ಕತ್ತಲೆಯಿಂದ ಬೆಳಕಿನೆಡೆಗೆ ತೆಗೆದುಕೊಂಡು ಹೋಗುವವನು ಮತ್ತು ಅಜ್ಞಾನದಿಂದ ಜ್ಞಾನದ ಕಡೆಗೆ ತೆಗೆದುಕೊಂಡು ಹೋಗುವವನು ಶಿಕ್ಷಕನಾಗಿದ್ದಾನೆ. ಮಕ್ಕಳು ಚಿಕ್ಕವರಾಗಿರುವಾಗ, ಅವರಿಗೆ ಏನೂ ಅರಿಯದಂಥ ಮಕ್ಕಳಿರುವಾಗ ಅವರನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸುವಂಥದ್ದು, ಜ್ಞಾನದ ಕಡೆಗೆ ನಡೆಸುವಂಥದ್ದು ಶಿಕ್ಷಕರ ಕರ್ತವ್ಯವಾಗಿದೆ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಒಂದು ಮಾತು ಹೇಳ್ತಾರೆ. ಏನಂತ, ರಾಧಾಕೃಷ್ಣನವರು ಯಾರು ಅಂತ ನಾವು ಸ್ವಲ್ಪ ನೋಡ್ಕೊಳ್ಳೋಣ. ಅವರು ಶಿಕ್ಷಣ ತಜ್ಞರಾಗಿದ್ದರು, ಶಿಕ್ಷಣ ಪ್ರೇಮಿಗಳು, ಶೈಕ್ಷಣಿಕ ಚಿಂತನೆ ಮಾಡುವವರು, ಶಿಕ್ಷಕರ ದಿನಾಚರಣೆಯನ್ನು ತನ್ನ ಜನ್ಮದಿನವನ್ನಾಗಿ ಆಚರಿಸಬೇಕು ಎನ್ನುವಂಥದಕ್ಕೆ ಕರೆ ಕೊಟ್ಟಿರುವಂಥವರು ಆಗಿದ್ದರು. ಅವರು ಒಂದು ಮಾತು ಹೇಳ್ತಾರೆ, ವಿದ್ಯೆಯ ಮುಖ್ಯ ಗುರಿ ಏನೆಂದರೆ ಇತರರೊಡನೆ ಕೂಡಿ ಬಾಳುವ ಕಲೆಯನ್ನು ಕಲಿಸುವುದು ಎಂದು ಹೇಳಿದರು. ಇತರರೊಡನೆ ಕೂಡಿ ಬಾಳುವುದು, ನಾವು ಇತರರೊಡನೆ ಯಾವ ರೀತಿಯಿಂದ ಜೊತೆಯಾಗಿ ಹೊಂದಿಕೊಂಡು ಒಬ್ಬರನ್ನೊಬ್ಬರು ಪ್ರೀತಿಯಿಂದ, ತಾಳ್ಮೆಯಿಂದ, ಶಾಂತಿಯಿಂದ, ಸಮಾಧಾನದಿಂದ ಈ ಸಮಾಜದಲ್ಲಿ ಯಾವ ರೀತಿಯಿಂದ ನಾವು ಕೂಡಿ ಬಾಳಬೇಕು ಎನ್ನುವಂಥದ್ದನ್ನು ಕಲಿಸುವಂಥದ್ದು ಶಿಕ್ಷಕನ ಒಂದು ಕರ್ತವ್ಯವಾಗಿದೆ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಅದೇ ಹೇಳಿದರು, ಇತರರೊಡನೆ ಕೂಡಿ ಬಾಳುವುದನ್ನು ಕಲಿಸುವಂಥದ್ದು ಅಥವಾ ಕಲಿತುಕೊಳ್ಳುವಂಥದ್ದು ಎಂದು. ನಾವು ಒಬ್ಬ ಶಿಕ್ಷಕ ತಾನು ಕಲಿಯದೆ ಇತರರನ್ನು ಕಲಿಸೋದಕ್ಕೆ ಸಾಧ್ಯವಿಲ್ಲ. ಮೊದಲು ಶಿಕ್ಷಕನು ತಾನು ಎಲ್ಲದರಲ್ಲಿ ಪರಿಣಿತನಾಗಿರಬೇಕು. ಶಿಕ್ಷಕನು ಎಂಥ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸುವವನಾಗಿರಬೇಕು. ಶಿಕ್ಷಕನಿಗೆ ತಾಳ್ಮೆ ಇರಬೇಕು, ಶಿಕ್ಷಕನಿಗೆ ಜ್ಞಾನವಿರಬೇಕು, ಶಿಕ್ಷಕನು ಮಾದರಿಯಾಗಿರಬೇಕು. ಶಿಕ್ಷಕನ ಜೀವಿತವು ಮಕ್ಕಳಿಗೆ ಒಂದು ಮಾರ್ಗದರ್ಶನವಾಗಿರಬೇಕು ಎನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ವಚನ 19ರಲ್ಲಿ ಈ ರೀತಿಯಾಗಿ ಹೇಳ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 19ರಲ್ಲಿ ಈ ರೀತಿಯಾಗಿ ಹೇಳ್ತದೆ, ಕುರುಡರಿಗೆ ದಾರಿ ತೋರಿಸುವವನು ಕತ್ತಲೆಯಲ್ಲಿರುವವರಿಗೆ ಕುರುಡರಿಗೆ ದಾರಿ ತೋರಿಸುವವನು ಕತ್ತಲೆಯಲ್ಲಿರುವವರಿಗೆ ಬೆಳಕು, ತಿಳುವಳಿಕೆ ಇಲ್ಲದವರಿಗೆ ಶಿಕ್ಷಕನು, ಬಾಲಕರಿಗೆ ಉಪಾಧ್ಯಾಯನೂ ಆಗಿದ್ದೇನೆಂದು ನಂಬಿಕೊಂಡಿದ್ದಿ ಎನ್ನುವಂಥದ್ದು. ಕುರುಡರಿಗೆ ದಾರಿ ತೋರಿಸುವಂಥವ್ರು, ಕುರುಡರಿಗೆ ದಾರಿ ತೋರಿಸುವವರಿಗೆ ಕಣ್ಣುಗಳು ಚೆನ್ನಾಗಿ ಕಾಣಿಸ್ತಾ ಇರಬೇಕು. ಕುರುಡರಿಗೆ ದಾರಿ ತೋರಿಸುವುದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಕುರುಡರಿಗೆ ದಾರಿ ತೋರಿಸುವಾಗ ಇಬ್ಬರು ಹೋಗಿ ತಗ್ಗಲ್ಲಿ ಬೀಳುವಂಥವರಾಗಿದ್ದಾರೆ. ಆ ಕುಣಿಯಲ್ಲಿ ಬೀಳುವಾಗ ಅವರು ಬಹಳ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಕುರುಡರಿಗೆ ದಾರಿ ತೋರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಕಣ್ಣುಳ್ಳವನು ಕುರುಡರಿಗೆ ದಾರಿ ತೋರಿಸಬಹುದು ಎನ್ನುವಂಥದ್ದು ಬೈಬಲ್ ತಿಳಿಸುವಂಥದ್ದಾಗಿದೆ. ಮತ್ತು ಇನ್ನೊಂದು ಕೆಳಗಡೆ ನಾವು ನೋಡುವಾಗ, ಕತ್ತಲೆಯಲ್ಲಿರುವವರಿಗೆ ಬೆಳಕು. ಯಾರು ಕತ್ತಲೆಯಲ್ಲಿರುವವರು? ಮಕ್ಕಳು, ವಿದ್ಯೆ ಇಲ್ಲದವರು, ಬುದ್ಧಿ ಇಲ್ಲದವರು, ಜ್ಞಾನ ಇಲ್ಲದವರು, ತಿಳುವಳಿಕೆ ಇಲ್ಲದವರು, ಶಿಕ್ಷಣ ಇಲ್ಲದವರು ಕತ್ತಲೆಯಲ್ಲಿರುವಂಥವರಾಗಿದ್ದಾರೆ. ಅಂಥವರಿಗೆ ಬೆಳಕನ್ನು ತೋರಿಸುವವರು ಯಾರು? ಗುರು. ಆತನು ಬೆಳಕು ಎನ್ನುವಂಥದ್ದು ಕೂಡ ನಾವು ನೋಡ್ತೇವೆ. ಗುರು ಬೆಳಕಾಗಿರಬೇಕು. ಗುರು ಮಗುವಿಗೆ ಬೆಳಕನ್ನು ತೋರಿಸುವವನಾಗಿರಬೇಕು, ಬೆಳಕಿನ ಮಾರ್ಗದಲ್ಲಿ ನಡೆಸುವವನಾಗಿರಬೇಕು. ಏನಾದರೂ ಆಗು, ಮೊದಲು ಮಾನವನಾಗು ಎನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ನಾವು ನೋಡ್ತೇವೆ. ಏನಾದರೂ ಒಂದು ಆಗು, ಮೊದಲು ಮಾನವನಾಗು ಅಂತಂದರೆ ಬೆಳಕಿನ ಜೀವಿತವು ಜೀವಿಸುವಂಥದ್ದಾಗಿದೆ. ಬೆಳಕಿನೆಡೆಗೆ ಶಿಕ್ಷಕನು ನಡೆಸುವಂಥ ಬೆಳಕಾಗಿದ್ದಾನೆ ಎನ್ನುವಂಥದ್ದು ಕೂಡ ನಾವಿಲ್ಲಿ ನೋಡೋರಾಗಿದ್ದೇವೆ. ತಿಳುವಳಿಕೆ ಇಲ್ಲದವರಿಗೆ ಶಿಕ್ಷಕನು. ತಿಳುವಳಿಕೆ ನಿಜವಾಗಿಯೂ
ತಿಳುವಳಿಕೆ ಶಿಕ್ಷಕನಿಗೆ ಮೊದಲಿರಬೇಕು. ಶಿಕ್ಷಕನು ಎಲ್ಲವನ್ನೂ ತಿಳಿದವನಾಗಿರಬೇಕು, ಎಲ್ಲವನ್ನೂ ಬಲ್ಲವನಾಗಿರಬೇಕು. ಎಂಥದ್ದೇ ಪ್ರಶ್ನೆಗಳು ಬಂದರೂ ಕೂಡ ಅದಕ್ಕೆ ಉತ್ತರಿಸುವವನಾಗಿರಬೇಕು. ಮಕ್ಕಳು ಕೇಳಿದ ಪ್ರಶ್ನೆಗಳಿಗೆ ಆತನು ಸಮಂಜಸವಾದ ಉತ್ತರವನ್ನು ಆಗಿರಬೇಕು. ಮಗುವಿನಲ್ಲಿರಲಿಕ್ಕಿರುವಂಥ ಸಮಸ್ಯೆಗೆ ಪರಿಹಾರ ಕೊಡುವವನಾಗಿರಬೇಕು. ಆತನು ತಿಳುವಳಿಕೆ ಉಳ್ಳವನಾಗಿರಬೇಕು ಎನ್ನುವಂಥದ್ದು. ಆ ತಿಳುವಳಿಕೆ ಉಳ್ಳವನಾಗಿರುವುದಾದರೆ ಅವನು ಮಕ್ಕಳಿಗೆ ತಿಳುವಳಿಕೆಯನ್ನು ಕೊಡುವವನಾಗಿರುತ್ತಾನೆ ಎನ್ನುವಂಥದ್ದು. ಅದೇ ಅಲ್ಲದೆ ಬಾಲಕರಿಗೆ ಉಪಾಧ್ಯಾಯನು, ಬಾಲಕರು ಚಿಕ್ಕ ಮಕ್ಕಳು, ಈ ರೀತಿಯಾಗಿ ಬಾಲಕರಿಗೆ ಅವನು ಉಪಾಧ್ಯಾಯನಾಗಿರಬೇಕು. ಚಿಕ್ಕ ಮಕ್ಕಳಿಗೆ ಉಪಾಧ್ಯಾಯ ಕಲಿಸುವಾತನು, ಬೋಧಿಸುವಾತನು, ಹೇಳುವಾತನು ಎನ್ನುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ. ಅದೇ ರೀತಿಯಾಗಿ ವಿಲಿಯಂ ಆರ್ಥರ್ ವಾರ್ಡ್ ಅವರು ಈ ರೀತಿಯಾಗಿ ಹೇಳ್ತಾರೆ, ಒಬ್ಬ ಸಾಧಾರಣ ಶಿಕ್ಷಕ ಹೇಳುತ್ತಾನೆ, ಒಬ್ಬ ಉತ್ತಮ ಶಿಕ್ಷಕ ವಿವರಿಸುತ್ತಾನೆ, ಒಬ್ಬ ಅತ್ಯುತ್ತಮ ಶಿಕ್ಷಕ ಪ್ರದರ್ಶಿಸುತ್ತಾನೆ, ಆದರೆ ಒಬ್ಬ ಶ್ರೇಷ್ಠ ಶಿಕ್ಷಕ ಸದಾ ಸ್ಫೂರ್ತಿಯ ಚಿಲುಮೆಯಾಗಿರುತ್ತಾನೆ ಎಂದು. ಶ್ರೇಷ್ಠ ಶಿಕ್ಷಕ ಅನ್ನಿಸಿಕೊಳ್ಬೇಕಾಗಿತ್ತಾದರೆ ನಮಗೆ ಯಾವ ಅವಾರ್ಡ್ಗಳು ಬೇಕಾಗಿಲ್ಲ, ಯಾವ ರಿವಾರ್ಡ್ಗಳು ಬೇಕಾಗಿಲ್ಲ. ಅದಕ್ಕೋಸ್ಕರ ನಾವು ಶಿಕ್ಷಕರಾಗಿ ಕೆಲಸ ಮಾಡಬೇಕಾಗಿಲ್ಲ. ನಮ್ಮಲ್ಲಿರುವಂಥ ಸ್ಫೂರ್ತಿ, ನಾವು ಯಾವಾಗಲೂ ಸ್ಫೂರ್ತಿಯ ಚಿಲುಮೆಯಾಗಿರಬೇಕು ಎನ್ನುವಂಥದ್ದು, ಸದಾ ಸ್ಫೂರ್ತಿಯ ಚಿಲುಮೆಯಾಗಿರಬೇಕು ಶಿಕ್ಷಕರು ಎನ್ನುವಂಥದ್ದು. ಮತ್ತು ಅಂಥವನು ಶ್ರೇಷ್ಠ ಶಿಕ್ಷಕ ನೆನೆಸ್ಕೊಳ್ತಾನೆ. ಯಾಕೆಂದರೆ ಅವನಲ್ಲಿ ತಿಳುವಳಿಕೆ ಇರ್ತದೆ, ಅವನಲ್ಲಿ ಬೆಳಕಿರ್ತದೆ, ಅವನು ಎಲ್ಲ ಸಮಸ್ಯೆಗೆ ಪರಿಹಾರ ಒದಗಿಸಿಕೊಡುವಾತನಾಗಿರುತ್ತಾನೆ. ಆದುದರಿಂದ ಅವನು ಚಿಲುಮೆಯ ಸ್ಫೂರ್ತಿ ಎನ್ನುವಂಥದ್ದು. ಸದಾ ಒಂದೇ ದಿನ ಅಲ್ಲ, 4 ದಿವಸ ಅಲ್ಲ, 8 ದಿವಸ ಅಲ್ಲ, ಇಡೀ ಅವನ ಸರ್ವಿಸ್, ಅವನ ಲೈಫೆಲ್ಲ ಅವನು ಚಿಲುಮೆಯ ಸ್ಫೂರ್ತಿಯಾಗಿರ್ತಾನೆ ಎನ್ನುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ. ಇವತ್ತಿನ ಈ ಸಂದೇಶದ ತಲೆಬರಹ ಈ ರೀತಿಯಾಗಿದೆ, ಸದಾ ಸ್ಫೂರ್ತಿಯ ಚಿಲುಮೆ. ಇದು ಯೇಸು ಕ್ರಿಸ್ತನು ಪ್ರತಿಷ್ಠೆಯನ್ನು ಹೊಂದಿ ತನ್ನ ಉದ್ಯೋಗವನ್ನು ಪ್ರಾರಂಭಿಸಿದನು ಎಂದು ನಾವು ನೋಡುತ್ತೇವೆ. ಸದಾ ಸ್ಫೂರ್ತಿಯ ಚಿಲುಮೆಯಾಗಿ ತನ್ನ ಉದ್ಯೋಗವನ್ನು ಪ್ರಾರಂಭಿಸಿದನು. ಉದ್ಯೋಗ, ಆತನು ಏನು ಶಾಲೆ ಕಲ್ತಿದ್ನ? ಆತನು ಯಾವುದಾದ್ರೂ ಯೂನಿವರ್ಸಿಟಿಗೆ ಹೋಗಿದ್ನ? ಎಲ್ಲಿ ಹೋಗಿದ್ದ? ಏನು ಕಲ್ತಿದ್ದ? ಏನೂ ಇಲ್ಲ. ಆದರೂ ಕೂಡ ಆತನು ಚಿಲುಮೆಯ ಸ್ಫೂರ್ತಿ ಉದ್ಯೋಗವನ್ನು ಪ್ರಾರಂಭಿಸಿದನು. ಪ್ರತಿಷ್ಠಿಸಲ್ಪಟ್ಟ ಮೇಲೆ ಆತನು ತನ್ನ ಉದ್ಯೋಗವನ್ನು ಪ್ರಾರಂಭಿಸಿದನು ಎನ್ನುವಂಥದ್ದನ್ನು ನಾವು ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ, ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14 ಮತ್ತು 15ರಲ್ಲಿ ಈ ರೀತಿಯಾಗಿ ನಾವು ನೋಡೋರಾಗಿದ್ದೇವೆ. ಯೋಹಾನನು ಸೆರೆಗೆ ಬಿದ್ದ ಮೇಲೆ ಯೇಸು ಗಲಿಲಾಯ ಸೀಮೆಗೆ ಬಂದು, ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು ಎನ್ನುವಂಥದ್ದು ನಾವಿಲ್ಲಿ ನೋಡುವರಾಗಿದ್ದೇವೆ. ಸಾರುವುದು, ಹೇಳುವುದು, ಬೋಧಿಸುವುದು, ಪ್ರಸಂಗಿಸುವುದು, ತಿಳಿಸುವುದು, ಅರ್ಥೈಸುವುದು, ಕಾಲಜ್ಞಾನ ಹೇಳುವುದು, ಪ್ರವಾದಿಸುವುದು, ಸಾಮ್ಯಗಳ ರೂಪದಲ್ಲಿ, ಉದಾಹರಣೆಯ ರೂಪದಲ್ಲಿ ಮತ್ತು ಚಟುವಟಿಕೆಗಳ ಮೂಲಕ, ಪ್ರಯೋಗಗಳ ಮೂಲಕ, ಕಥೆಗಳ ಮೂಲಕ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಮೂಲಕ, ಗೆಸ್ಚರ್ಸ್ ಮೂಲಕ, ಚಿತ್ರಗಳ ಮೂಲಕ ನಾವು ಅನೇಕ ವಿಧದಲ್ಲಿ ಬೇರೆ ಬೇರೆ ರೀತಿಯಿಂದ ನಾವು ಮಕ್ಕಳಿಗೆ ಕಲಿಕೆಯನ್ನು, ಅಂದರೆ ಕಲಿಕಾರ್ಥಿಗಳಿಗೆ ಕಲಿಕೆಯನ್ನು, ವಿದ್ಯೆಯನ್ನು, ಬುದ್ಧಿಯನ್ನು, ತಿಳುವಳಿಕೆಯನ್ನು ಕೊಡುವಂಥದ್ದು ಶಿಕ್ಷಕನ ಜವಾಬ್ದಾರಿಯಾಗಿದೆ. ಒಂದೇ ರೀತಿಯಲ್ಲ. ನಮಗೆ ಒಂದು ರೀತಿಯಿಂದ ಮಗುವಿಗೆ ನಾವು ಬೋಧಿಸುವಾಗ ಆ ಮಗುವಿಗೆ ಅದು ಅರ್ಥವಾಗದೇ ಇರುವಾಗ ನಾವು ಅದನ್ನು ಮತ್ತೊಂದು ಆ್ಯಂಗಲ್ನಲ್ಲಿ, ಮತ್ತೊಂದು ಚಟುವಟಿಕೆಯನ್ನು ಉಪಯೋಗ ಮಾಡಿ ನಾವು ಮಕ್ಕಳಿಗೆ ತಿಳಿಸುವಂಥದ್ದು ಶಿಕ್ಷಕರ ಕರ್ತವ್ಯವಾಗಿದೆ. ಇಲ್ಲಿ ಯೇಸು ಕ್ರಿಸ್ತನು ಅದೇ ರೀತಿಯಾಗಿ ಈ ಲೋಕದ ಜನರಿಗೆ, ತನ್ನ ಶಿಷ್ಯರಿಗೆ ಅನೇಕ ರೀತಿಯಿಂದ ಆತನು ಬೋಧಿಸ್ತಾ ಇದ್ದನು. ಆತನು ಪರ್ವತದ ಮೇಲೆ ಪ್ರಸಂಗ ಮಾಡಿದನು, ಆಮೇಲೆ ಆತನು ಸಾರಿದನು, ಆತನು ಹೇಳಿದನು, ಮತ್ತು ಆತನು
ಉದಾಹರಣೆಗಳನ್ನು ತೆಗೆದುಕೊಂಡನು, ಆತನು ಸಾಮ್ಯಗಳನ್ನು ತೆಗೆದುಕೊಂಡನು. ಅನೇಕ ರೀತಿಯಿಂದ ಜನರಿಗೆ ಬೋಧಿಸುವಂಥವನಾಗಿದ್ದನು. ಅನೇಕ ರೀತಿಯಿಂದ ಜನರ ಮನಸ್ಸುಗಳನ್ನು ದೇವರ ಕಡೆಗೆ ತಿರುಗಿಸುವ ಆತನಾಗಿದ್ದನು. ಏನನ್ನು ಆತನು, ಯಾವ ಕೆಲಸವನ್ನು ಆತನು ಪ್ರಾರಂಭಿಸಿದನು, ಯಾವ ಉದ್ಯೋಗವನ್ನು ಆತನು ಪ್ರಾರಂಭಿಸಿದನು, ಆತನು ಪ್ರತಿಷ್ಠೆ ಮಾಡಿಸಿಕೊಂಡ ಮೇಲೆ, ಪ್ರತಿಷ್ಠೆ ಹೊಂದಿದ ಮೇಲೆ ಯಾವ ಉದ್ಯೋಗವನ್ನು ಪ್ರಾರಂಭ ಮಾಡಿದನು? ಟೀಚಿಂಗ್, ಬೋಧನೆ, ಪ್ರಸಂಗ. ಆತನು ಈ ಉದ್ಯೋಗವನ್ನು ಪ್ರಾರಂಭಿಸಿದನು. ಏನನ್ನು ಬೋಧನೆ ಮಾಡಿದನು? ಜನರಿಗೆ ಬೋಧನೆ ಮಾಡಿದ ವಿಷಯವೇನಾಗಿತ್ತು ಎನ್ನುವಂಥದ್ದನ್ನು ನಾವು ನೋಡಬೇಕಾದಾಗ, ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎನ್ನುವಂಥದ್ದು. ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎನ್ನುವಂಥದ್ದು ಆತನು ಬೋಧಿಸ್ತಾ ಇದ್ದನು. ದೇವರ ವಾಕ್ಯವನ್ನು ನಂಬ್ರಿ, ದೇವರ ವಾಕ್ಯವನ್ನು ತಿಳಿದುಕೊಳ್ಳಿರಿ, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಿರಿ, ಇದರಲ್ಲಿರುವಂಥದ್ದು ಏನು ಹೇಳ್ತದೆ ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು ಎನ್ನುವಂಥದ್ದು ಆತನ ಇಷ್ಟ ಆಗಿತ್ತು. ಅದಕ್ಕೋಸ್ಕರ ಆತನು ಬೋಧನೆ ಮಾಡಿದನು. ಆ ಉದ್ಯೋಗಕ್ಕಾಗಿ ಆತನು ಪ್ರತಿಷ್ಠಿಸಲ್ಪಟ್ಟನು. ನಾವು ಶಿಕ್ಷಕರಾಗಬೇಕಾಗಿತ್ತಾದರೆ ನಮಗೂ ಕೆಲವು ಡಿಗ್ರೀಸ್ ಇರ್ತದೆ. ಆ ಡಿಗ್ರೀಸ್ಗಳನ್ನು ನಾವು ಮುಗಿಸಬೇಕಾಗ್ತದೆ. ಇಲ್ಲಾಂದರೆ ನಾವು ಶಿಕ್ಷಕರಾಗೋದಕ್ಕೆ ಸಾಧ್ಯ ಇಲ್ಲ. ಈ ಸತ್ಯವೇದದಲ್ಲಿ, ಬೈಬಲ್ನಲ್ಲಿ ಕೂಡ ಏನು ಹೇಳ್ತಾ ಇದೆ ಅಂತಂದರೆ, ಪ್ರತಿಷ್ಠೆ ಹೊಂದಿದನು ಎನ್ನುವಂಥದ್ದು. ಯೇಸು ಕ್ರಿಸ್ತನು ಪ್ರತಿಷ್ಠೆ ಹೊಂದಿದ ಮೇಲೆ ತನ್ನ ಉದ್ಯೋಗವನ್ನು, ಅಂದರೆ ಆತನು ಬೋಧಿಸುವಂಥ ಉದ್ಯೋಗವನ್ನು ಪ್ರಾರಂಭಿಸಿದನು ಎನ್ನುವಂಥದ್ದು. ಬೋಧಿಸುವವರಿಗೆ ಗುರು ಎಂದು ಹೇಳ್ತಾರೆ. ಗುರು ರಬ್ಬೂನಿ ಅಂತ ಹಿಬ್ರೂ ಭಾಷೆಯಲ್ಲಿ ರಬ್ಬೂನಿ ಅಂತ ಅದಕ್ಕೆ ಕರೀತಾರೆ. ರಬ್ಬೂನಿ ಅಂತಂದರೆ ಗುರುವೇ ಎಂದರ್ಥ. ಅದಕ್ಕೋಸ್ಕರ ಇಲ್ಲಿ ಯೇಸು ಸ್ವಾಮಿ ಒಬ್ಬ ಗುರುವಾಗಿದ್ದನು, ಒಬ್ಬ ಬೋಧಕನಾಗಿದ್ದನು, ಒಬ್ಬ ಶಿಕ್ಷಕನಾಗಿದ್ದನು, ಮತ್ತು ಅನೇಕ ವಿಷಯಗಳನ್ನು ಕಾಲಜ್ಞಾನ ಹೇಳುವಾತನಾಗಿದ್ದನು, ಪ್ರವಾದಿಸುವಾತನಾಗಿದ್ದನು, ಮತ್ತು ದೇವರ ವಾಕ್ಯವನ್ನು ತಿಳಿದುಕೊಳ್ಳ್ರಿ ಅಂಥೇಳಿ ಜನರಿಗೆ ತಿಳಿಸುತ್ತಾ ತನ್ನ ಉದ್ಯೋಗವನ್ನು ಪ್ರಾರಂಭ ಮಾಡಿದನು ಎನ್ನುವಂಥದ್ದು. 33 ವರ್ಷ ಆತನ ಲೋಕದಲ್ಲಿರುವಾಗ, 30 ವರ್ಷ ಆತನು ಯಾವ ಸೇವೆ ಮಾಡಲಿಲ್ಲ. 3.5 ವರ್ಷದೊಳಗಾಗಿ ಆತನು ಈ ಲೋಕದಲ್ಲಿ ಅನೇಕ ಸೇವೆಯನ್ನು ಮಾಡಿದನು. ತನ್ನ ಶಿಷ್ಯರಿಗೆ ಈ ಬೋಧನೆ ಮಾಡುವಂಥದ್ದನ್ನು ಕಲಿಸಿದನು, ಬೋಧಕರಾಗುವಂತೆ ಹೇಳಿದನು, ಅನೇಕ ಉಪದೇಶಗಳನ್ನು ಮಾಡಿದನು, ಅನೇಕ ಪ್ರಸಂಗಗಳನ್ನು ಮಾಡಿದನು. ಆ ಶಿಷ್ಯರಿಗೂ ಕೂಡ ಆ ರೀತಿಯಾಗಿ ಬೋಧನೆ ಮಾಡುವುದಕ್ಕೆ ಹೇಳಿದನು. ಲೋಕದ ಕಟ್ಟಕಡೆಯವರೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆ ಸಾರಿರಿ ಎಂದು ತನ್ನ ಶಿಷ್ಯರಿಗೆ ಹೇಳಿದನು. ಅದೇ ರೀತಿಯಾಗಿ ಇನ್ನು ಮುಂದಿನ ಪೀಳಿಗೆ ಕೂಡ, ಇಂದಿನವರೆಗೂ 2024 ವರ್ಷಗಳಾದರೂ ಕೂಡ ಆ ಬೋಧನೆ ನಿಂತಿಲ್ಲ, ಇನ್ನೂ ಹೆಚ್ಚಾಗ್ತಾನೇ ಬರ್ತಾ ಇದೆ. ಸೈತಾನನ ಕಾರ್ಯಗಳು ಈ ಬೋಧನೆಗೆ ಅನೇಕ ಅಡ್ಡಿಗಳು ಉಂಟಾದಾಗ್ಯೂ ಕೂಡ ಈ ಬೋಧನೆಯು ತಂದೆಯಾದ ದೇವರ ಪರಿಶುದ್ಧಾತ್ಮನ ಕಾರ್ಯವಾಗಿರುವುದರಿಂದ ಇದು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ, ಇದು ನಡೀತಾನೇ ಇರ್ತದೆ. ಆದ್ದರಿಂದ ಈ ಒಂದು ಬೋಧನೆಗಳನ್ನು ನಾವು ಮಾಡುವವರಾಗಿರಬೇಕು, ಬೋಧಿಸುವವರಾಗಿರಬೇಕು ಎನ್ನುವಂಥದ್ದು ಬೈಬಲ್ ನಮಗೆ ತಿಳಿಸುವಂಥದ್ದಾಗಿದೆ. ಅದೇ ರೀತಿಯಾಗಿ ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 40ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡುತ್ತೇವೆ. ಲೂಕ 6ನೇ ಅಧ್ಯಾಯ 40ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ಆದರೆ ತೀರಾ ಕಲಿತವನಾದ ಪ್ರತಿಯೊಬ್ಬನು ತನ್ನ ಗುರುವಿನಂತಾಗುವನು. ಗುರು ಕಲಿಸದೇ ಇದ್ದಾಗ ಶಿಷ್ಯನು ಗುರುವಿನಂತೆ ಆಗೋದಕ್ಕೆ ಸಾಧ್ಯವಿಲ್ಲ. ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ ಅಂತ, ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ ಅಂತ ಹೇಳುವಾಗ ಇಲ್ಲಿ ಯಾರು ದೊಡ್ಡವರಾದರು? ಗುರು ದೊಡ್ಡವನಾದನು, ಶಿಷ್ಯನು ಅವನ ಕೆಳಗಾದನು. ಆದರೆ ಹೆಚ್ಚಾಗಿ ಓದುವವನು, ಹೆಚ್ಚಾಗಿ ಅಭ್ಯಾಸ ಮಾಡುವವನು ಅವನು ಗುರುವಿನಂತಾಗಬಹುದು ಅಥವಾ ಗುರುವಿನಂತಾಗುತ್ತಾನೆ ಎನ್ನುವಂಥದ್ದು ನಾವು ನೋಡ್ತೇವೆ. ಆದ್ದರಿಂದ ನಾವು ನಮ್ಮ ಮಕ್ಕಳು, ಅಂದರೆ ನಾವು ಕಲಿಸಿರುವಂಥ ಮಕ್ಕಳು, ನಾವು ಬೋಧಿಸಿರುವಂಥ ಮಕ್ಕಳು, ನಾವು ಯಾವ್ಯಾವ ಮಕ್ಕಳಿಗೆ ಟೀಚ್ ಮಾಡಿದ್ದೇವೆ ಆ ಮಕ್ಕಳು
ಅನೇಕ ಉತ್ತಮವಾದ ಹುದ್ದೆಗಳಲ್ಲಿರುವಂಥದ್ದನ್ನು ನಾವು ನೋಡ್ತೀವಿ. ಯಾಕಂದರೆ ಅವ್ರು ಚೆನ್ನಾಗಿ ಓದ್ಕೊಂಡಿದ್ದಾರೆ, ಶಿಕ್ಷಕರು ಹೇಳುವಂಥದ್ದನ್ನು ಚೆನ್ನಾಗಿ ಕೇಳಿಸ್ಕೊಂಡಿದ್ದಾರೆ. ಅವರು ತಮ್ಮ ಜೀವಿತವನ್ನು ಶ್ರಮೆಪಟ್ಟು ಕಷ್ಟಪಟ್ಟು ವಿದ್ಯೆಯನ್ನು ಅವರು ತಿಳಿದುಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರು ಶಿಕ್ಷಕರಂತೆ ಆಗಿದ್ದಾರೆ ಎನ್ನುವಂಥದ್ದು ಕೂಡ ನಾವು ಸಾಕ್ಷಿ ಹೇಳ್ತೇವೆ. ಮತ್ತು ಇಲ್ಲಿ ಬೈಬಲ್ನಲ್ಲಿ ಕೂಡ ಯೇಸು ಸ್ವಾಮಿ ಯಾವ ರೀತಿಯಿಂದ ಬೋಧನೆ ಮಾಡ್ತಾ ಇದ್ದ, ಯಾವ ರೀತಿಯಿಂದ ಪ್ರಸಂಗಿಸ್ತಾ ಇದ್ದ, ಯಾವ ರೀತಿಯಿಂದ ಪ್ರವಾದನೆಗಳನ್ನು ಹೇಳ್ತಾ ಇದ್ದ, ಯಾವ ರೀತಿಯಿಂದ ಜನರಿಗೆ ತಂದೆ ಮಗ ಪರಿಶುದ್ಧಾತ್ಮನ ವಿಷಯವಾಗಿ ತಿಳಿಸ್ತಾ ಇದ್ದ, ಸುವಾರ್ತೆ ವಿಷಯವಾಗಿ ತಿಳಿಸ್ತಾ ಇದ್ದ, ಆತನ ಶಿಷ್ಯರು ಕೂಡ ಅದೇ ರೀತಿಯಾಗಿ ತಿಳಿಸುವುದಕ್ಕೆ ಜ್ಞಾನಯ 10ನೇ ವಚನ ಬಿ ಭಾಗದಿಂದ, ಆದದರಿಂದ ಸಮಸ್ತ ಲೋಕಗಳನ್ನು ತುಂಬಿದವನಾದನು. ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸೌವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು ಎನ್ನುವಂಥದ್ದು. ಆತನು ಅಂದರೆ ಯಾರು ಅಂದರೆ ಆತನು ಸಮಸ್ತ ಲೋಕಗಳನ್ನು ತುಂಬಿದಾತನು. ಅಂದರೆ ಯೇಸು ಕ್ರಿಸ್ತನು ಸಮಸ್ತ ಲೋಕದಲ್ಲಿ ತುಂಬಿದವನಾಗಿದ್ದಾನೆ. ಆತನೇ ಈ ಲೋಕದಲ್ಲಿರುವಂಥ ಜನರಿಗೆ, ಈ ಲೋಕದಲ್ಲಿ ಯೇಸು ಕ್ರಿಸ್ತನನ್ನು ನಂಬಿದವರಿಗೆ, ಯೇಸು ಕ್ರಿಸ್ತನ ಹಿಂಬಾಲಕರಿಗೆ ಬೋಧನೆಯ ಕೆಲಸವನ್ನು ಅನುಗ್ರಹಿಸಿದನು ಎನ್ನುವಂಥದ್ದು. ಅನೇಕರು ಪ್ರವಾದಿಗಳಾಗಿದ್ದಾರೆ, ಅನೇಕರು ಸುವಾರ್ತಿಕರಾಗಿದ್ದಾರೆ, ಅನೇಕರು ಅಪೋಸ್ತಲರಾಗಿದ್ದಾರೆ, ಅನೇಕರು ಸಭಾಪಾಲಕರಾಗಿದ್ದಾರೆ, ಅನೇಕರು ಉಪದೇಶಿಗಳಾಗಿದ್ದಾರೆ. ಸಭಾಪಾಲಕರು ತಮ್ಮ ಸಭೆಗಳನ್ನು ನಡೆಸಿಕೊಂಡು ಹೋಗುವಂಥವರು, ಸಭೆಯಲ್ಲಿ ಟೀಚ್ ಮಾಡುವಂಥವರಿಗೆ ಸಭಾಪಾಲಕರಂತ ಹೇಳಬಹುದು. ಮತ್ತು ಸತ್ಯವೇದವನ್ನು ಅರ್ಥ ಮಾಡಿಕೊಂಡು ಅದನ್ನು ಇತರರಿಗೆ ಪಾಠವನ್ನಾಗಿ ಹೇಳುವಂಥದ್ದು ಉಪದೇಶಕರು ಅಂತ ಹೇಳ್ಬೋದು. ಮುಂದಿನ ವಿಷಯಗಳನ್ನು ಪ್ರವಾದಿಗಳು ಪ್ರವಾದನೆ ಹೇಳುವಂಥದ್ದು. ಈ ರೀತಿಯಾಗಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನನ್ನು ನಂಬಿದವರಿಗೆ ಇಂಥ ಉದ್ಯೋಗವನ್ನು ಒದಗಿಸಿಕೊಟ್ಟನು. ಈ ಲೋಕದ ಉದ್ಯೋಗವು ಎಷ್ಟೇ ದೊಡ್ಡದಾಗಿರಬಹುದು, ಅದು IAS ಆಗಿರಬಹುದು, ಅದು IPS ಆಗಿರಬಹುದು, ಅದು KS ಆಗಿರಬಹುದು, ಡಾಕ್ಟರ್ ಆಗಿರಬಹುದು, ಇಂಜಿನಿಯರ್ ಆಗಿರಬಹುದು. ಆದರೆ ಯೇಸು ಕ್ರಿಸ್ತನ ಸೇವೆಯ ಮುಂದೆ, ಯೇಸು ಕ್ರಿಸ್ತನ ಸುವಾರ್ತೆ ಸಾರುವಂಥ ಉದ್ಯೋಗದ ಮುಂದೆ ಬೇರೆ ಯಾವ ಉದ್ಯೋಗವೂ ದೊಡ್ಡದಲ್ಲ. ಆದ್ದರಿಂದ ದೇವರು ಕೊಟ್ಟಿರುವಂಥ ಈ ಉದ್ಯೋಗವನ್ನು ಮಾಡುವುದರಲ್ಲಿ ನಾವು ಸ್ಥಿರಚಿತ್ತದಿಂದ ಇರುವವರಾಗಿರಬೇಕು. ಅನೇಕರಿಗೆ ಇದರಲ್ಲಿರುವಂಥ ಸತ್ಯಾಂಶಗಳನ್ನು ತಿಳಿಸುವವರಾಗಿರಬೇಕು ಎನ್ನುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ. ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10b ಮತ್ತು 14ರಲ್ಲಿ ಈಗ ನಾವು ಓದಿರುವುದಾದರೆ, ನಾವು ಉಪದೇಶಿಗಳಾಗಬೇಕು, ಸುವಾರ್ತಿಕರಾಗಬೇಕು, ಪ್ರವಾದಿಗಳಾಗಬೇಕು, ಮತ್ತು ನಾವು ಅಪೋಸ್ತಲರಾಗಬೇಕು, ದೇವರ ಸೇವಕರಾಗಬೇಕು, ಸುವಾರ್ತೆ ಸಾರುವವರಾಗಬೇಕು, ಈ ಸತ್ಯವೇದದಲ್ಲಿ ಶಿಕ್ಷಕರಾಗಬೇಕು, ಈ ಸತ್ಯವೇದವನ್ನು ಓದಿ ಇತರರಿಗೆ ಹೇಳುವಂಥ ಶಿಕ್ಷಕರಾಗಬೇಕು. ಇದನ್ನು ದೇವರು ನಮಗೆ ಕೊಟ್ಟಿರುವಂಥ ಉದ್ಯೋಗವಾಗಿದೆ. ಈ ಉದ್ಯೋಗಕ್ಕೆ ಯಾವ ಸಂಬಳವಿಲ್ಲ, ಈ ಉದ್ಯೋಗಕ್ಕೆ ಯಾವ ರಿಟೈರ್ಮೆಂಟ್ ಇಲ್ಲ. ಈ ಉದ್ಯೋಗಕ್ಕೆ ಸಂಬಳವು ಪರಲೋಕದಲ್ಲಿ ನಮಗೆ ಇಡಲ್ಪಟ್ಟಿರುತ್ತದೆ. ಪರಲೋಕದಲ್ಲಿ ನಮಗೆ ಅನೇಕ ಕಿರೀಟಗಳು ಇಡಲ್ಪಟ್ಟಿರುತ್ತವೆ. ಈ ಲೋಕದಲ್ಲಿ ನಮಗೆ ಒಂದು ಶಾಲ್ ಆಗಿರಬಹುದು, ಒಂದು ಗಾರ್ಲೆಂಡ್ ಆಗಿರಬಹುದು. ಆದರೆ ಪರಲೋಕದಲ್ಲಿ ಉತ್ತಮವಾದ ಜಯಮಾಲೆಗಳು, ಎಂದೂ ಬಾಡಿ ಹೋಗದ ಜಯಮಾಲೆಗಳು ನಮಗೆ ಅಲ್ಲಿ ದೊರಕುವಂಥವುಗಳಾಗಿವೆ. ಅನೇಕರನ್ನು ಕ್ರಿಸ್ತನೆಡೆಗೆ ಕರೆದುಕೊಂಡು ಹೋಗುವಂಥದ್ದು, ಅನೇಕರನ್ನು ಪಾಪದಿಂದ ಬಿಡುಗಡೆ ಮಾಡಿ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆದುಕೊಂಡು ಶುದ್ಧರಾಗುವುದಕ್ಕೆ ಹೇಳುವಂಥ ಪಾಠವೇ ಈ ಸತ್ಯವೇದದ ಒಂದು ಪಾಠಗಳಾಗಿವೆ. ಈ ಒಂದು ಶಿಕ್ಷಕರು ಪರಿಣಿತರಾಗಿ ಮೊದಲು ತಾನು ಅದನ್ನು ಕಲಿತುಕೊಂಡು ಅಥವಾ ತಿಳಿದುಕೊಂಡು ಅದನ್ನು ಇತರರಿಗೆ ಹೇಳುವಂಥ ಆಗುವಂಥದ್ದು ಒಂದು ಉತ್ತಮವಾದ ದೇವರ ಆಶೀರ್ವಾದವಾಗಿದೆ. ಈ ಒಂದು ಕೆಲಸವನ್ನು, ಈ ಒಂದು ಶಿಕ್ಷಕರ ಕೆಲಸವನ್ನು ನೀವು ಸೇರಿ ಮುಂದುವರಿಸುವುದಕ್ಕೆ, ಸುವಾರ್ತೆ ಸಾರುವುದಕ್ಕೆ ದೇವರು ಸಹಾಯ ಮಾಡಲಿ ಎಂದು ನಾನು ಪ್ರಾರ್ಥಿಸುತ್ತಾ, ತಮ್ಮೆಲ್ಲರೂ ಈ ಒಂದು ಸಮಯದಲ್ಲಿ ಆಸಕ್ತಿಯಿಂದ ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಮತ್ತೊಂದು ಆವರ್ತಿ ತಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಈ ವಾಕ್ಯವನ್ನು ಮುಗಿಸುತ್ತೇನೆ. ಆಮೇನ್.